ಸೌಲಭ್ಯಗಳು ಕೊಡಲ್ಲ. ಕ್ರೀಡೆ ಬೆಳಿಬೇಕು ಅಂತ ಹೇಳ್ತಾರೆ, ಎಲ್ಲರೂ ಭಾಷಣ ಮಾಡ್ತಾರ, ಆದ್ರೆ ಕ್ರೀಡಾಪಟುಗಳಿಗೆ ಸಿಗ್ಬೇಕಂತ ಸೌಲಭ್ಯಗಳು ಸಿಗಲ್ಲ. ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನಾವು ADO ಸಂಘಟನೆಯಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳನ್ನು ನಾವು ಪ್ರತಿ ಬಾರಿನೂ ಆಗ್ರಹಿಸ್ತೇವೆ. ಪ್ರತಿ ಶಾಲೆಯ ಓರ್ವ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ಬೇಕು, ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಆಗ್ಬೇಕು, ಕ್ಲೇ ಮಾಡಲಿಂಗ್ ಶಿಕ್ಷಕರ ನೇಮಕಾತಿ ಆಗ್ಬೇಕು, ಡ್ರಾಮಾನು ಕೂಡ ಬಹಳ ಮುಖ್ಯ. ಒಂದೇನು ಡ್ರಮ್ ಟೆಸ್ಟ್ ಅವ್ರಿಗೂ ಕೂಡ ನೇಮಕಾತಿ ಆಗ್ಬೇಕು. ಓರ್ವ ಸರ್ವತೋಮುಖ ಮಗುವಿನ ಅಭಿವೃದ್ಧಿಗೆ ಎಲ್ಲರ ಅವಶ್ಯಕತೆ ಅಂತೇಳಿ ನಾವು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಆಗ್ರಹಿಸ್ತೇವೆ. ಸ್ನೇಹಿತರೆ, ಒಟ್ಟಾರೆ ಪ್ರತಿಯೊಬ್ಬರು ಕೂಡ ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಮನೋಭಾವ ಇದನ್ನು ಹೆಚ್ಚಿಸ್ಕೋಬೇಕು ಅಂತೇಳಿ ADO ಸಂಘಟನೆ ನಾವು ಒಂದು ಅಪೇಕ್ಷೆ ಪಡ್ತೇವೆ. ಹಾಗೇನೆ ನಿಮ್ಗೆಲ್ರಿಗೂ ಭಗತ್ ಸಿಂಗ್ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 2 ಪಂಥಗಳಿದ್ದು, ಒಂದು ಸಂಧಾನ ಪರ ಪಂಥ, ಇನ್ನೊಂದು ಸಂಧಾನಾತೀತ ಪಂಥ. ಸಂಧಾನಾತೀತ ಪಂಥದ ಅಗ್ರಗಣ್ಯ ನಾಯಕ ಶಹೀದ್ ಭಗತ್ ಸಿಂಗ್. ಭಗತ್ ಸಿಂಗ್ ಬಾಲ್ಯದಿಂದಲೇ ಸ್ವಾತಂತ್ರ್ಯ ಸಂಗ್ರಾಮದ ಕನಸುಗಳನ್ನು ಕಂಡಂತವ್ರು. ಅವರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕ್ತಾರ. ಮುಂದೆ ನಿಮಗೆಲ್ಲ ಗೊತ್ತದ, HSRA ಸಂಘಟನೆ ಸ್ಥಾಪನೆ ಮಾಡಿ ಅದು ಆದ್ಮೇಲೆ ಇರ್ವಿನ್ ಒಪ್ಪಂದದ ಮೂಲಕ ಅವರು ಜೈಲಿನ ಹೊರಗೆ ಬರಬೇಕಾಗಿತ್ತು. ಬ್ರಿಟಿಷರ ಕ್ರೂರ ನೀತಿಗಳ ವಿರುದ್ಧ, ಬ್ರಿಟಿಷರ ಜನ ವಿರೋಧಿ ನೀತಿಗಳ ವಿರುದ್ಧ ಹೋರಾಟಗಳನ್ನು ಬೆಳೆಸ್ತಾರ, ಚಳುವಳಿಗಳನ್ನ ಕಟ್ತಾರ. ಕೊನೆಗೆ ಬ್ರಿಟಿಷರ ಪಾಲಿಸಿ ಏನಿತ್ತು, ಗಲ್ಲುಗಂಬ ಹಾಕ್ಬೇಕಾದ್ರೂ ಅತ್ಯಂತ 23 ವಯಸ್ಸಿನಲ್ಲಿ ನಗುನಗುತ್ತಾ ಗಲ್ಲುಗಂಬ ಇರತಕ್ಕಂಥ ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್. ನಮ್ಗೆಲ್ರಿಗೂ ಪ್ರತಿಯೊಬ್ಬರಿಗೂ ಯಾರು ಆದರ್ಶ ಆಗ್ಬೇಕಂದ್ರ ಶಹೀದ್ ಭಗತ್ ಸಿಂಗ್ ಆದರ್ಶ ಆಗ್ಬೇಕು. ಅವ್ರ ವಿಚಾರಗಳನ್ನ ನೀವೆಲ್ಲರೂ ಮೈಗೂಡಿಸ್ಕೋಬೇಕು, ತಿಳ್ಕೋಬೇಕು. ಇವತ್ತಿನ ಕ್ರೀಡೆಯನ್ನ ಎಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಸ್ವೀಕರಿಸಿ ನೀವೆಲ್ಲರೂ ಕೂಡ ಭಗತ್ ಸಿಂಗ್, ನೇತಾಜಿ ಅಂತ ಆದರ್ಶ ವಿಚಾರವನ್ನು ಮೈಗೂಡಿಸ್ಕೋಬೇಕು ಅಂತೇಳಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿ ಇವತ್ತು ನಡೀತಕ್ಕಂಥ ಥ್ರೋಬಾಲ್ ಕ್ರೀಡೆ ಯಶಸ್ವಿ ಆಗಲಿ ಅಂತೇಳಿ ಹಾರೈಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಮತ್ತೊಮ್ಮೆ ಈ ಒಂದು ಕ್ರೀಡೆಯನ್ನ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಇನ್ಕಿಲಾಬ್ ಜಿಂದಾಬಾದ್.